ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಪ್ರೋಗ್ರಾಮ್ ನಡೀತಾ ಇರುತ್ತೆ. ಆಗ ಪ್ರೋಗ್ರಾಮ್ ಮಧ್ಯದಲ್ಲಿ ಒಬ್ರು ಎಂಟ್ರಿ ಕೊಡ್ತಾರೆ. ಅವರ ವಾಕಿಂಗ್ ಸ್ಟೈಲ್, ಪರ್ಸನಾಲಿಟಿಯನ್ನ ನೋಡಿ ಜನ ಅಟ್ರಾಕ್ಟ್ ಆಗೋಗ್ತಾರೆ. ಯಾವಾಗ ಆ ವ್ಯಕ್ತಿ ಮಾತನಾಡೋದಕ್ಕೆ ಶುರು ಮಾಡ್ತಾರೋ ಜನರು ಅವರ ಮಾತನ್ನ ಕೇಳೋದಕ್ಕೆ ತುಂಬಾ ಎಕ್ಸೈಟೆಡ್ ಆಗಿರ್ತಾರೆ. ಈಗ ನಾನು ಹೇಳಿದ್ರೆ ಈ ಪರ್ಸನಾಲಿಟಿ ನಿಮ್ಮದಾಗಿರುತ್ತೆ ಅಂತ ನೀವು ನಂಬ್ತೀರಾ? ನಿಮ್ಮ ಉತ್ತರ ಏನಾದ್ರೂ ಇಲ್ಲ ಅಂದ್ರೆ ಇದನ್ನ ನಾನಿವತ್ತು ಸುಳ್ಳು ಮಾಡ್ತೇನೆ. ಯಾಕಂದ್ರೆ ನಾನಿವತ್ತು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ, ನಿಮ್ಮ ಪರ್ಸನಾಲಿಟಿಯನ್ನ ಒಂದು ಕಿಲ್ಲರ್ ಪರ್ಸನಾಲಿಟಿಯನ್ನಾಗಿ ಮಾಡೋದು ಹೇಗೆ ಅಂತ. ನಿಮ್ಮ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡೋಕೆ ಸಿಂಪಲ್ ಹಾಗೂ ಎಫೆಕ್ಟಿವ್ ರೂಲ್ ಗಳ ಬಗ್ಗೆ ಹೇಳ್ತಾ ಇದ್ದೀನಿ. ಈ ರೂಲ್ ಗಳು ನಿಮ್ಮೊಳಗೆ ನಿಮ್ಮನ್ನ ಇನ್ನಷ್ಟು ಹೆಚ್ಚು ಕಾನ್ಫಿಡೆನ್ಸ್ ಮತ್ತು ಇಂಪ್ರೆಸಿವ್ ಮಾಡೋಕೆ ತುಂಬಾನೇ ಸಹಾಯ ಮಾಡುತ್ತೆ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ರೂಲ್ ನಂಬರ್ 1 ಹೇಳುತ್ತೆ, ಬಿ ಕಾನ್ಫಿಡೆಂಟ್. ನಿಮ್ಮ ಮೇಲೆ ವಿಶ್ವಾಸ ಇಡಿ. ಕಾನ್ಫಿಡೆಂಟ್ ಒಂದು ಕೀ. ಯಾವಾಗ ನೀವು ಯಾರೊಂದಿಗಾದ್ರೂ ಮೀಟ್ ಆಗ್ತಿರೋ ಆಗ ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಮತ್ತು ನೀವು ಮಾತನಾಡುವ ಸ್ಟೈಲ್ ನೋಟಿಸ್ ಆಗುತ್ತೆ. ನೀವು ಮೊದಲೇ ನಿಮ್ಮನ್ನ ಅಂಡರ್ಮೈನ್ ಮಾಡ್ಕೋಬೇಡಿ. ಯಾವಾಗ ನೀವು ಕಾನ್ಫಿಡೆಂಟ್ ನಿಂದ ಮಾತಾಡ್ತಿರೋ ಆಗಲೇ ಜನರು ನಿಮಗೆ ಅಟ್ರಾಕ್ಟ್ ಆಗ್ತಾರೆ. ಇದಕ್ಕೆ ಕೆಲವೊಂದು ಟಿಪ್ಸ್ ಅಂದ್ರೆ ಐ ಕಾಂಟ್ಯಾಕ್ಟ್ ಮಾಡೋದು ಮತ್ತು ನಿಮ್ಮ ನ್ಯಾಚುರಲ್ ಸ್ಮೈಲ್. ಇದು ನಿಮ್ಮ ಅಟ್ರಾಕ್ಟಿವ್ನೆಸ್ ಅನ್ನ ಇನ್ನಷ್ಟು ಜಾಸ್ತಿ ಮಾಡುತ್ತೆ. ರೂಲ್ ನಂಬರ್ 2 ಹೇಳುತ್ತೆ, ಡೆವಲಪ್ ಗುಡ್ ಕಮ್ಯುನಿಕೇಶನ್ ಸ್ಕಿಲ್. ನೀವು ಏನನ್ನ ಹೇಳೋದಕ್ಕೆ ಬಯಸ್ತಿರೋ ಅದು ಡೈರೆಕ್ಟ್ಲಿ ಎಫೆಕ್ಟಿವ್ಲಿ ಜನರಿಗೆ ಅರ್ಥ ಆಗ್ಬೇಕು. ಇದು ಒಬ್ಬ ಒಳ್ಳೆಯ ಕಮ್ಯುನಿಕೇಟರ್ಗೆ ತುಂಬಾನೇ ಅವಶ್ಯಕ ಆಗಿರುತ್ತೆ. ನೀವು ಕೇವಲ ವರ್ಡ್ ಗಳ ಮೂಲಕ ಅಲ್ಲ, ಬದಲಿಗೆ ನಿಮ್ಮ ಟೋನ್, ಎಕ್ಸ್ಪ್ರೆಷನ್ಸ್ ಮೂಲಕ ಕೆಲಸ ಮಾಡ್ಬೇಕಾಗತ್ತೆ. ಯಾವಾಗ ನೀವು ಡೈರೆಕ್ಟ್ಲಿ ಮತ್ತು ಎಫೆಕ್ಟಿವ್ಲಿ ಮಾತಾಡ್ತಿರೋ ಆಗಲೇ ಜನರು ನಿಮಗೆ ಇಂಪ್ರೆಸಿವ್ ಮತ್ತು ಕಾನ್ಫಿಡೆಂಟ್ ಫೀಲ್ ಮಾಡ್ತಾರೆ. ರೂಲ್ ನಂಬರ್ 3 ಹೇಳುತ್ತೆ, ಸ್ಟೇ ಪಾಸಿಟಿವ್ ಅಂಡ್ ಸ್ಮೈಲ್. ಪಾಸಿಟಿವ್ ಮತ್ತು ಖುಷಿಯಾಗಿರೋಕೆ ಪ್ರಯತ್ನ ಪಡಿ. ಪ್ರತಿಯೊಬ್ಬ ವ್ಯಕ್ತಿ ಕೂಡ ಯಾವಾಗ್ಲೂ ಇಂಥ ವ್ಯಕ್ತಿ ಜೊತೆ ಇರೋಕೆ ಇಷ್ಟಪಡ್ತಾನೆ, ಯಾರು ಯಾವಾಗ್ಲೂ ಪಾಸಿಟಿವ್ ಮತ್ತು ಖುಷಿಯಾಗಿ ಇರ್ತಾರೋ. ನೀವು ನಿಮ್ಮೊಳಗಿಂದ ಒಂದು ಪಾಸಿಟಿವ್ ವೈಬ್ ಅನ್ನ ಕ್ರಿಯೇಟ್ ಮಾಡೋದ್ರಿಂದ ಅದು ಜನರನ್ನ ಅಟ್ರಾಕ್ಟ್ ಮಾಡುತ್ತೆ. ಸ್ಮೈಲ್ ಮಾಡೋದು ಮತ್ತು ಪಾಸಿಟಿವ್ ಆಗಿರೋದು ನಿಮ್ಮನ್ನ ಒಂದು ಅಪ್ರೋಚಿಯೇಬಲ್ ಮತ್ತು ಫ್ರೆಂಡ್ಲಿ ಅನ್ನಾಗಿ ಮಾಡುತ್ತೆ. ರೂಲ್ ನಂಬರ್ 4 ಹೇಳುತ್ತೆ, ರೆಸ್ಪೆಕ್ಟ್ ಎವ್ರಿವನ್. ಎಲ್ಲರಿಗೂ ಗೌರವ ಕೊಡಿ. ಯಾವುದೇ ವ್ಯಕ್ತಿಯು ನಿಮಗಿಂತ ದೊಡ್ಡವರಿರಲಿ ಅಥವಾ ಚಿಕ್ಕವರಿರಲಿ ಎಲ್ಲರಿಗೂ ಗೌರವ ಕೊಡಿ. ನೀವು ಎಲ್ಲರಿಗೂ ಗೌರವ ಕೊಡೋದ್ರಿಂದ ಜನರಲ್ಲಿ ನಿಮ್ಮ ಮೇಲೆ ಒಂದು ರೆಸ್ಪೆಕ್ಟಿವ್ ಭಾವನೆ ಬರುತ್ತೆ. ಕಿಲ್ಲರ್ ಪರ್ಸನಾಲಿಟಿ ಅವರ ಒಂದು ಅಭ್ಯಾಸ ಇರುತ್ತೆ, ಅವರು ತಮ್ಮ ಸೆಲ್ಫ್ ರೆಸ್ಪೆಕ್ಟ್ ನ ಜೊತೆಗೂ ಬೇರೆಯವರಿಗೂ ರೆಸ್ಪೆಕ್ಟ್ ಕೊಡ್ತಾರೆ. ಇದರಿಂದ ಜನರು ನಿಮ್ಮ ಜೊತೆಗಿರುವಾಗ ಒಂದು ಒಳ್ಳೆಯ ಫೀಲ್ ಅನ್ನ ಪಡಿತಾರೆ. ರೂಲ್ ನಂಬರ್ 5 ಹೇಳುತ್ತೆ, ಕೀಪ್ ಲರ್ನಿಂಗ್. ಯಾವಾಗ್ಲೂ ಏನಾದ್ರೂ ಒಂದು ಕಲಿತಾನೆ ಇರಿ. ಒಂದು ಸ್ಟ್ರಾಂಗ್ ಪರ್ಸನಾಲಿಟಿಯನ್ನ ಬಿಲ್ಡ್ ಮಾಡೋದಕ್ಕೆ ಯಾವಾಗ್ಲೂ ಏನಾದ್ರೂ ಒಂದು ಕಲಿತಾ ಇರೋದು ತುಂಬಾನೇ ಅವಶ್ಯಕವಾಗಿರುತ್ತೆ. ನೆವ್ ಲರ್ನಿಂಗ್ ಸ್ಕಿಲ್ ಆರ್ ಗೇನಿಂಗ್ ನಾಲೆಡ್ಜ್ ನಾಟ್ ಎನ್ಹಾನ್ಸ್ ಯುವರ್ ಪರ್ಸನಾಲಿಟಿ ಬಟ್ ಆಲ್ಸೋ ಮೇಕ್ ಯುವರ್ ಮೋರ್ ಇಂಟ್ರೆಸ್ಟಿಂಗ್. ಹೊಸ ಹೊಸ ವಿಷಯಗಳನ್ನ ಕಲಿಯೋದು ಮತ್ತು ನಾಲೆಡ್ಜ್ ಅನ್ನ ಬೆಳೆಸಿಕೊಳ್ಳೋದು ಇದು ನಿಮ್ಮ ವ್ಯಕ್ತಿತ್ವವನ್ನ ಹೆಚ್ಚಿಸೋದಿಲ್ಲ, ಬದಲಿಗೆ ಅದು ನಿಮ್ಮನ್ನ ಒಬ್ಬ ಇಂಟ್ರೆಸ್ಟಿಂಗ್ ಪರ್ಸನ್ ಆಗಿ ರೂಪಿಸುತ್ತೆ. ಬುಕ್ಸ್ ಓದೋದು, ಆನ್ಲೈನ್ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದು, ಹೊಸ ಹೊಸ ಅಭ್ಯಾಸಗಳನ್ನ ಏನಾದ್ರೂ ಒಂದು ಯಾವಾಗ್ಲೂ ಕಲಿತಾನೆ ಇರಿ ಮತ್ತು ಇದನ್ನು ನಿಮ್ಮ ಡೈಲಿ ರೂಟೀನ್ ನಲ್ಲಿ ಆಡ್ ಮಾಡ್ಕೊಳ್ಳಿ. ರೂಲ್ ನಂಬರ್ 6 ಹೇಳುತ್ತೆ, ಟೇಕ್ ಕೇರ್ ಆಫ್ ಯುವರ್ ಅಪಿಯರೆನ್ಸ್. ನಿಮ್ಮ ಡ್ರೆಸ್ಸಿಂಗ್ ಸೆನ್ಸ್, ಸ್ಮಾರ್ಟ್ ಆಗಿರೋದು ಮತ್ತು ಹೈಜೀನ್ ಇವೆಲ್ಲ ನಿಮ್ಮ ಪರ್ಸನಾಲಿಟಿಯ ಒಂದು ಭಾಗ ಆಗಿದೆ. ಇದರ ಅರ್ಥ ಇದಲ್ಲ ನೀವು ಎಕ್ಸ್ಪೆನ್ಸಿವ್ ಬಟ್ಟೆಗಳನ್ನ ಹಾಕಿ ಅಂತ, ಆದ್ರೆ ಚೆನ್ನಾಗಿ ಕಾಣಿಸೋದ್ರಿಂದನೂ ಕೂಡ ಜನರಲ್ಲಿ ನಿಮ್ಮ ಮೇಲೆ ಒಂದು ಇಂಪ್ರೆಷನ್ ಜಾಸ್ತಿ ಆಗುತ್ತೆ. ಸಿಂಪಲ್, ಕ್ಲೀನ್ ಮತ್ತು ವೆಲ್ ಫಿಟೆಡ್ ಕ್ಲೋತಿಂಗ್ ನ ಜೊತೆಗೆ ನೀವು ಪ್ರೊಫೆಷನಲ್ ಮತ್ತು ಕಾನ್ಫಿಡೆಂಟ್ ಆಗಿ ಕಾಣಿಸ್ತೀರಾ. ರೂಲ್ ನಂಬರ್ 7 ಹೇಳುತ್ತೆ, ಡೆವಲಪ್ ಎಮೋಷನಲ್ ಇಂಟೆಲಿಜೆನ್ಸ್. ಎಮೋಷನಲ್ ಇಂಟೆಲಿಜೆನ್ಸ್ ನ ಅರ್ಥ ಇದಾಗಿದೆ, ನಿಮ್ಮ ಎಮೋಷನ್ ಗಳನ್ನ ಅರ್ಥ ಮಾಡಿಕೊಳ್ಳೋದು ಮತ್ತು ಬೇರೆಯವರ ಎಮೋಷನ್ ಗಳಿಗೆ ರೆಸ್ಪೆಕ್ಟ್ ಕೊಡೋದು. ಯಾವಾಗ ನೀವು ಜನರ ಎಮೋಷನ್ ನ ಅರ್ಥ ಮಾಡಿಕೊಂಡು ಅವರ ಎಮೋಷನ್ ಗೆ ರೆಸ್ಪೆಕ್ಟ್ ಮಾಡ್ತಿರೋ ಆಗ ನಿಮ್ಮ ಸಂಬಂಧ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ. ಜನರು ನಿಮ್ಮ ಜೊತೆ ಇರುವಾಗ ಕಂಫರ್ಟಬಲ್ ಫೀಲ್ ಮಾಡ್ತಾರೆ. ರೂಲ್ ನಂಬರ್ 8 ಹೇಳುತ್ತೆ, ಬಿ ಓಪನ್ ಟು ಫೀಡ್ಬ್ಯಾಕ್. ಎಲ್ಲರೂ ಕೂಡ ತಪ್ಪನ್ನ ಮಾಡ್ತಾರೆ. ತಮ್ಮ ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗುವಾಗ ಅದು ಎಲ್ಲರಿಂದನೂ ಕೂಡ ಆಗುತ್ತೆ. ಯಾವಾಗ ನೀವು ಜನರಿಂದ ಪ್ರತಿಕ್ರಿಯೆಯನ್ನ ತಗೊಂಡು ನಿಮ್ಮ ಇಂಪ್ರೂವ್ಮೆಂಟ್ ನಲ್ಲಿ ಕೆಲಸ ಮಾಡ್ತಿರೋ ಆಗ ಜನರು ನಿಮ್ಮ ಮೆಚೂರಿಟಿ ಮತ್ತು ಡೆಡಿಕೇಶನ್ ನ ನೋಟಿಸ್ ಮಾಡ್ತಾರೆ. ರೂಲ್ ನಂಬರ್ 9 ಹೇಳುತ್ತೆ, ಶೋ ಇಂಪತಿ. ಇಂಪತಿಯ ಅರ್ಥ ಏನಂದ್ರೆ ಬೇರೆಯವರ ಎಮೋಷನ್ ನ ಫೀಲ್ ಮಾಡೋದು ಮತ್ತು ಅವರ ಸಿಚುವೇಶನ್ ನ ಅರ್ಥ ಮಾಡಿಕೊಳ್ಳೋದು. ಯಾವಾಗ ನೀವು ಇಂಪತಿಯನ್ನ ಶೋ ಮಾಡ್ತಿರೋ ಆಗ ಜನರಿಗೆ ನೀವು ತುಂಬಾ ಇಷ್ಟ ಆಗ್ತೀರಾ. ಅವರಿಗೆ ಅನ್ಸುತ್ತೆ ನೀವು ಅವರನ್ನ ಅರ್ಥ ಮಾಡಿಕೊಂಡಿರೋ ವ್ಯಕ್ತಿ ಅಂತ. ರೂಲ್ ನಂಬರ್ 10 ಹೇಳುತ್ತೆ, ಡೆವಲಪ್ ಅ ಸೆನ್ಸ್ ಆಫ್ ಹ್ಯೂಮರ್. ನಿಮ್ಮ ಸೆನ್ಸ್ ಆಫ್ ಹ್ಯೂಮರ್ ನ ಡೆವಲಪ್ ಮಾಡಿ. ನೀವು ಯಾರ ಜೊತೆನಾದ್ರೂ ಸ್ವಲ್ಪ ತಮಾಷೆಯಾಗಿ ಮಾತಾಡ್ತಾ ಇದ್ರೆ ನೀವು ತುಂಬಾ ಫ್ರೆಂಡ್ಲಿ ಮತ್ತು ಅಪ್ರೋಚಿಯೇಬಲ್ ತರ ಕಾಣ್ತೀರಾ. ಒಬ್ಬ ಒಳ್ಳೆಯ ಕಾಮಿಡಿ ಸೆನ್ಸ್ ಇರೋ ವ್ಯಕ್ತಿ ಜನರಿಗೆ ಬೇಗನೆ ತುಂಬಾ ಇಷ್ಟ ಆಗ್ತಾನೆ. ಆದ್ರೆ ನೆನಪಿಡಿ, ನಿಮ್ಮ ಕಾಮಿಡಿ ಪಾಸಿಟಿವ್ ಆಗಿರ್ಬೇಕು, ಯಾರಿಗೂ ಹರ್ಟ್ ಮತ್ತು ಅನ್ಕಂಫರ್ಟಬಲ್ ಫೀಲ್ ಮಾಡಬಾರ್ದು. ರೂಲ್ ನಂಬರ್ 11 ಹೇಳುತ್ತೆ, ಪ್ರಾಕ್ಟೀಸ್ ಸೆಲ್ಫ್ ಡಿಸಿಪ್ಲಿನ್. ಸ್ವತಃ ನೀವೇ ನಿಮ್ಮ ಡಿಸಿಪ್ಲಿನ್ ಬೆಳೆಸಿಕೊಳ್ಳಿ. ಒಬ್ಬ ಡಿಸಿಪ್ಲಿನ್ ಇರೋ ವ್ಯಕ್ತಿ ತಮ್ಮ ಡ್ರೀಮ್ ಮತ್ತು ಗೋಲ್ ಗಳ ಮೇಲೆ ಕನ್ಸಿಸ್ಟೆನ್ಸ್ಲಿ ಕೆಲಸ ಮಾಡ್ತಾನೆ. ನಿಮ್ಮ ಡಿಸಿಪ್ಲಿನ್ ಸ್ಟ್ರಾಂಗ್ ಆಗಿದ್ರೆ ಜನರಿಗೆ ನೀವು ಒಬ್ಬ ಡಿಪೆಂಡಿಬಲ್ ಮತ್ತು ರೆಸ್ಪಾನ್ಸಿಬಲ್ ವ್ಯಕ್ತಿ ತರ ಕಾಣ್ತೀರಾ. ಇದು ನಿಮ್ಮ ಪಾಸಿಟಿವಿಟಿಯನ್ನ ಒಂದು ಸ್ಟ್ರಾಂಗ್ ಪಾಯಿಂಟ್ ಗೆ ತಗೊಂಡೋಗುತ್ತೆ.
ರೂಲ್ ನಂಬರ್ 12 ಹೇಳುತ್ತೆ ಬಿ ಅಡಾಪ್ಟೇಬಲ್. ಪ್ರತಿ ಸಿಚುವೇಶನ್ ಅಲ್ಲಿ ಅಡ್ಜಸ್ಟ್ ಮಾಡಿಕೊಳ್ಳೋದನ್ನ ಪ್ರಯತ್ನ ಪಡಿ. ಲೈಫ್ ನಲ್ಲಿ ಸಿಚುವೇಶನ್ ಗಳು ಪ್ರತಿ ಸಲನೂ ಕೂಡ ಬದಲಾಗ್ತಾನೆ ಇರುತ್ತೆ ಮತ್ತು ಅಡಾಪ್ಟಬಲ್ ವ್ಯಕ್ತಿ ಅವರಾಗಿರ್ತಾರೆ. ಎಂತದ್ದೇ ಸಿಚುವೇಶನ್ ಇದ್ರು ಅದಕ್ಕೆ ಅವರು ಅಡ್ಜಸ್ಟ್ ಮಾಡಿಕೊಳ್ತಾರೋ. ಫ್ಲೆಕ್ಸಿಬಿಲಿಟಿ ಮತ್ತು ಅಡಾಪ್ಟಿಬಿಲಿಟಿ ಇರೋ ವ್ಯಕ್ತಿ ಜನರಿಗೆ ಒಂದು ಇಂಟ್ರೆಸ್ಟಿಂಗ್ ಪರ್ಸನ್ ತರ ಕಾಣಿಸ್ತಾನೆ. ರೂಲ್ ನಂಬರ್ 13 ಹೇಳುತ್ತೆ ಅವಾಯ್ಡ್ ನೆಗೆಟಿವಿಟಿ. ನೆಗೆಟಿವ್ ಜನರು ಮತ್ತು ಯೋಚನೆಗಳಿಂದ ದೂರ ಇರಿ. ಒಂದು ಕಿಲ್ಲರ್ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡೋದಕ್ಕೆ ನೆಗೆಟಿವ್ ಯೋಚನೆಗಳು ಮತ್ತು ನೆಗೆಟಿವ್ ಜನರಿಂದ ದೂರ ಇರೋದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ನೆಗೆಟಿವಿಟಿ ನಿಮ್ಮ ಎಲ್ಲ ಎನರ್ಜಿಯನ್ನ ಬರ್ಬಾದ್ ಮಾಡಿಬಿಡುತ್ತೆ. ನೀವು ಪಾಸಿಟಿವ್ ಎನ್ವೈರನ್ಮೆಂಟ್ ನಲ್ಲಿ ಇರಿ. ಪಾಸಿಟಿವ್ ಆಗಿ ಯೋಚನೆ ಮಾಡೋದ್ರಿಂದ ಇದು ನಿಮ್ಮನ್ನ ತುಂಬಾನೇ ಹೆಲ್ದಿ ಆಗಿಡುತ್ತೆ. ರೂಲ್ ನಂಬರ್ 14 ಹೇಳುತ್ತೆ ಬಿ ಪ್ಯಾಷನೆಟ್. ನಿಮ್ಮೊಳಗೆ ಒಂದು ಪ್ಯಾಷನ್ ನ ಬೆಳೆಸಿಕೊಳ್ಳಿ. ಪ್ಯಾಷನ್ ನ ಬೆಳೆಸಿಕೊಳ್ಳೋದ್ರಿಂದ ನಿಮ್ಮ ಗೋಲ್ ಮತ್ತು ಕೆಲಸಗಳಲ್ಲಿ ನೀವು ತುಂಬಾ ಉತ್ಸಾಹದಿಂದ ಇರ್ತೀರಾ. ಯಾವಾಗ ನೀವು ನಿಮ್ಮ ಕೆಲಸದಲ್ಲಿ ಇಂಟ್ರೆಸ್ಟೆಡ್ ಹಾಗೂ ಪ್ಯಾಷನೆಟ್ ಆಗಿ ಕಾಣಿಸಿಕೊಳ್ತಿರೋ ಆಗ ಜನರು ನಿಮ್ಮನ್ನ ಸೀರಿಯಸ್ ಮತ್ತು ಇನ್ಸ್ಪಿರೇಷನ್ ಆಗಿ ತಗೋತಾರೆ. ಪ್ಯಾಷನ್ ಇರೋ ವ್ಯಕ್ತಿ ಎಲ್ಲ ಕಡೆನೂ ಗುರುತಿಸಲ್ಪಡ್ತಾನೆ ಮತ್ತು ನಿಮ್ಮ ಪ್ಯಾಷನ್ ಆಟೋಮೆಟಿಕ್ ಆಗಿ ನಿಮ್ಮ ಯೂನಿಕ್ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡುತ್ತೆ. ರೂಲ್ ನಂಬರ್ 15 ಹೇಳುತ್ತೆ ಬಿ ಅ ಲೀಡರ್ ನಾಟ್ ಅ ಬಾಸ್. ಲೀಡರ್ ಆಗೋಕೆ ಪ್ರಯತ್ನ ಪಡಿ, ಬಾಸ್ ಆಗೋದಕ್ಕೆ ಅಲ್ಲ. ಇದು ಕೂಡ ಒಂದು ಒಳ್ಳೆಯ ಪರ್ಸನಾಲಿಟಿಯ ಪಾರ್ಟ್ ಆಗಿದೆ. ಜನರನ್ನ ಇನ್ಸ್ಪೈರ್ ಮಾಡೋದು, ಅವರ ಜೊತೆ ಸೇರಿ ಕೆಲಸ ಮಾಡಿ ನಂಬಿಕೆಯನ್ನ ಗಳಿಸಿಕೊಳ್ಳೋದು ಒಬ್ಬ ಲೀಡರ್ ನ ಲಕ್ಷಣ ಆಗಿದೆ. ಬಾಸ್ ಕೇವಲ ಆರ್ಡರ್ ಮಾಡ್ತಾನೆ. ನೀವು ಬಾಸ್ ಆಗೋ ಬದಲು ಲೀಡರ್ ಆಗೋದಕ್ಕೆ ಪ್ರಯತ್ನ ಪಡಿ. ಯಾರು ಗ್ರೋ ಆಗೋಕೆ ಬಯಸ್ತಾರೋ ಅವರಿಗೆ ನೀವು ಸಹಾಯ ಮಾಡಿ. ಸ್ನೇಹಿತರೆ, ಜಸ್ಟ್ ರಿಮೈಂಡ್, ಪರ್ಸನಾಲಿಟಿ ಡೆವಲಪ್ಮೆಂಟ್ ಅನ್ನೋದು ಒಂದು ಓನ್ ಗೋಯಿಂಗ್ ಪ್ರೊಸೆಸ್ ಆಗಿದೆ. ರೆಗ್ಯುಲರ್ಲಿ ಈ ಟಿಪ್ಸ್ ಗಳನ್ನ ಇಂಪ್ಲಿಮೆಂಟ್ ಮಾಡ್ಕೊಳ್ಳಿ ಮತ್ತು ಮೆಲ್ಲನೆ ನೀವು ಇಂಪ್ಯಾಕ್ಟ್ ಫುಲ್ ಮತ್ತು ಕಿಲ್ಲರ್ ಪರ್ಸನಾಲಿಟಿಯನ್ನ ಡೆವಲಪ್ ಮಾಡ್ಕೋಬಹುದು. ಹಾಗಿದ್ರೆ ಸರಿ ಗೆಳೆಯರೆ, ಅನ್ಕೋತೀನಿ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ. ಹಾಗಾದ್ರೆ ಇವಾಗಿಂದ ನೀವು ನಿಮ್ಮ ಪರ್ಸನಾಲಿಟಿಯನ್ನ ಕಿಲ್ಲರ್ ಪರ್ಸನಾಲಿಟಿಯನ್ನಾಗಿ ಮಾಡ್ಕೊಳ್ಳೋಕೆ ಬಯಸಿದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡ್ಕೊಳ್ಳಿ. ನಾವು ಮಾಡೋ ಪ್ರತಿ ವಿಡಿಯೋನ ಮೊದಲು ನೋಡೋದಕ್ಕೆ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಜೈ ಕನ್ನಡಾಂಬೆ, ಜೈ ಭಾರತ ಮಾತೆ.